ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಚೇತನ್ ಈಗ ಸಂಪರ್ಕದಲ್ಲಿದ್ದಾರೆ. ಚೇತನ್, ನಿಜಕ್ಕೂ ಕಾರ್ತಿಕ್ ಎಲ್ಲಿ ಎನ್ನುವಂತಹ ಸಹಜ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಕಾರ್ತಿಕ್ ಒಂದು ವಿಡಿಯೋ ಮಾಡಿ ಹರಿಬಿಡ್ತಾರೆ. ಪ್ರಜ್ವಲ್ ಮಾಜಿ ಕಾರು ಚಾಲಕ, ನಾನು ಪೆನ್ ಡ್ರೈವ್ ಕೊಟ್ಟಿದ್ದು ಕೇವಲ ದೇವರಾಜೇಗೌಡರಿಗೆ, ಈಗ ಅದನ್ನ SITಗೆ ಎಲ್ಲವನ್ನ ಕೂಡ ಒಪ್ಪಿಸ್ತೇನೆ, ಅವರೇ ಹಂಚಿರಬಹುದು ಅನ್ನುವಂತಹ ಅನುಮಾನಗಳನ್ನೆಲ್ಲ ವ್ಯಕ್ತಪಡಿಸಿದ್ದ. ಹಾಗಿದ್ರೆ SIT ವಿಚಾರಣೆಗೆ ಹಾಜರಾಗದೆ ಕಾರ್ತಿಕ್ ಹೋದದ್ದು ಎಲ್ಲಿಗೆ? ಜೊತೆಗೆ SIT ಕೇವಲ ಆತನಿಂದ ಪೆನ್ ಡ್ರೈವ್ ಎಲ್ಲವನ್ನ ಕೂಡ ಪಡೆದುಕೊಂಡು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ಖಡಕ್ ಸಂದೇಶ ಕೊಡ್ಲಿಲ್ವಾ? ಎಲ್ಲೂ ಹೋಗೋ ಹಾಗಿಲ್ಲ ಅನ್ನುವಂತಹ ಸೂಚನೆಗಳನ್ನ ಕೊಡ್ಲಿಲ್ವಾ? ಪ್ರಕ್ರಿಯೆಗಳು ಹೇಗಿರುತ್ತೆ? ಅಷ್ಟು ಸುಲಭನಾ ಕಾರ್ತಿಕ್ ಈ ರೀತಿಯಲ್ಲಿ ಒಂದು ಆರೋಪ ಮಾಡಿ ಎಸ್ಕೇಪ್ ಆಗೋದು? ಪ್ರತಿಮಾ, ಹೌದು. ಸದ್ಯಕ್ಕೆ ಕಾರ್ತಿಕ್ ಎಲ್ಲಿದ್ದಾನೆ ಅನ್ನುವಂತಹ ಕುತೂಹಲ ಮತ್ತು ಪ್ರಶ್ನೆ ಸಹಜವಾಗಿ SITಗೆ ಮೂಡಿರುವಂಥದ್ದು. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಏನು ವಿಡಿಯೋನ ಮೊದಲಿಗೆ ಲೀಕ್ ಮಾಡಿದಂಥ ಆರೋಪಿಯಲ್ಲಿ ಕಾರ್ತಿಕ್ ಕೂಡ ಬರ್ತಾನೆ. ಆದರೆ ಆತನೇ ಒಂದು ವಿಡಿಯೋವನ್ನು ಮಾಡಿಟ್ಟು ದೇವರಾಜೇಗೌಡ ಅವರಿಗೆ ಒಂದು ಪೆನ್ಡ್ರೈವನ್ನು ಕೊಟ್ಟೆ, ನಾನು ಈ ವಿಡಿಯೋಗಳನ್ನು ಲೀಕ್ ಮಾಡಿಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾನೆ. ಮತ್ತು ಈ ಹೇಳಿಕೆಯನ್ನು ಆಧರಿಸಿ SIT ಕೂಡ ವಿಚಾರಣೆಯನ್ನು ಕೂಡ ಮಾಡಿರೋವಂಥದ್ದು. ವಿಚಾರಣೆಯ ವೇಳೆ ಆತ ಎಲ್ಲೋಗಿದ್ದಾನೆ ಏನು ಅನ್ನೋದು ಇನ್ನೊಂದು ನೆಕ್ಸ್ಟ್ ಏನಾದರೂ ವಿಚಾರಣೆ ಕರೆದ್ರೆ ಬರಬೇಕಾಗತ್ತೆ ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟು ಆತನನ್ನು ಕಳಿಸಿರ್ತಾರೆ. ಆದರೆ ಇದೀಗ ಕುಮಾರಸ್ವಾಮಿ ಅವರು ಒಂದು ವಿಚಾರವನ್ನು ಹೇಳಿರುವಂಥದ್ದು. ನಿನ್ನೆ ಮಾತಾಡಿದ ಸಂದರ್ಭದಲ್ಲಿ ಕಾರ್ತಿಕ್ ಎಲ್ಲಿದ್ದಾನೆ ಮೊದಲು ಅದನ್ನು ತಿಳ್ಕೊಳ್ಳಿ, ಆತ ಮಲೇಷಿಯಾಗೆ ಹೋಗಿರ್ಬೋದು ಅನ್ನೋ ಒಂದು ಮಾತನ್ನು ಹೇಳಿರುವಂಥದ್ದು. ಹೀಗಾಗಿ ಆತ ಎಲ್ಲಿದ್ದಾನೆ ಏನು ಅನ್ನೋದು SITಗೂ ಕೂಡ ಸೋಫಾರ್ ಇನ್ನೂ ಕೂಡ ಗೊತ್ತಾಗಿಲ್ಲ. ಹೀಗಾಗಿ ನೋಟಿಸನ್ನು ಜಾರಿ ಮಾಡಿರುವಂಥದ್ದು. ಅವರ ಒಂದು ಹೊಳೆ ನರಸೀಪುರದ ಮನೆಗೆ ಒಂದು ನೋಟಿಸನ್ನು ಕಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದರೆ ಆತ ಹಾಸನದಲ್ಲೂ ಇಲ್ಲ ಮತ್ತು ಬೆಂಗಳೂರಿನಲ್ಲೂ ಇಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೀಗ ಗೊತ್ತಾಗ್ತಿರೋವಂಥದ್ದು. ಹೀಗಾಗಿ ಆತ ಎಲ್ಲಿರ್ಬೋದು ಏನು ಅನ್ನೋದ್ರ ಬಗ್ಗೆ SIT ಅಧಿಕಾರಿಗಳು ಕೂಡ ಆತನನ್ನು ನಿರಂತರವಾಗಿ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಿರೋವಂಥದ್ದು. ಆದರೆ ಸೋಫಾರ್ ಆತ ಎಲ್ಲಿದ್ದಾನೆ ಏನು ಅನ್ನೋದು ಗೊತ್ತಿಲ್ಲ. ಹೀಗಾಗಿಯೇ ನೋಟಿಸ್ ಜಾರಿಗೊಳಿಸಿ ಮತ್ತೊಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಅಂದ್ಬಿಟ್ಟು SIT ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೀಗ ಲಭ್ಯ ಆಗ್ತಿರುವಂಥದ್ದು. ಒಂದು ವೇಳೆ ವಿಚಾರಣೆಗೆ ಮತ್ತೆ ಹಾಜರಾದರೆ ಅವ್ರಿಗೆ ಎಲ್ಲೂ ಹೋಗೋದಕ್ಕೆ ಅವಕಾಶ ಕೊಡೋದಿಲ್ಲ. ಅಂದರೆ ವಿಚಾರಣೆಯನ್ನ ಎಲ್ಲಿ ಮಾಡಿದ್ರು, ಏನು ಗೌಪ್ಯ ಸ್ಥಳದಲ್ಲಿ ಮಾಡಿದ್ರು, ಏನು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ನೀಡಿದ್ದಾರೆ. ಆದ್ರೆ ನಾಪತ್ತೆ ಆಗ್ಬಿಟ್ಟಿದ್ದಾರೆ ಕಾರ್ತಿಕ್. ಒಂದ್ ವೇಳೆ ವಿಚಾರಣೆಗೆ ಈಗ ಹಾಜರಾಗ್ಲಿಲ್ಲ ಅಂದ್ರೆ ಏನೆಲ್ಲ ಸಂಕಷ್ಟಗಳನ್ನ ಎದುರಿಸಬೇಕಾಗತ್ತೆ ಕಾರ್ತಿಕ್ ಅಂತ? ಪ್ರಗತಿ ಅಂದರೆ ಇನ್ನೊಂದು ಈ ಒಂದು ವಿಚಾರಣೆಗೆ ಹಾಜರಾಗದೆ ಹೋದರೆ ಮತ್ತೊಂದು ನೋಟಿಸನ್ನು ಕಾರ್ತಿಕ್ಗೆ SIT ಅಧಿಕಾರಿಗಳು ಕೊಡ್ತಾರೆ. ಅಂದರೆ ಫೋನ್ ಮುಖಾಂತರವೂ ಕೂಡ ಆತನನ್ನು ಸಂಪರ್ಕ ಮಾಡೋದಕ್ಕೆ SIT ಅಧಿಕಾರಿಗಳು ಯತ್ನವನ್ನು ಮಾಡ್ತಿರುವಂಥದ್ದು. ಆದರೆ ಸೋಫಾರ್ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇದೀಗ ನೋಟಿಸನ್ನು ಏನು ಜಾರಿ ಮಾಡ್ತಾರೆ. ವಿಚಾರಣೆಗೆ ಒಂದು ವೇಳೆ ಈ ನೋಟಿಸ್ಗೆ ಉತ್ತರವನ್ನು ಕೊಡದೆ ಹೋದ್ರೆ, ಅಂದರೆ ಕಾಲಾವಕಾಶ ಕೇಳ್ಬೋದು ಅಥವಾ ಬೇರೆ ಇನ್ನಿತರ ಯಾವುದೇ ಉತ್ತರ ಬರದೇ ಇದ್ದಲ್ಲಿ ಮತ್ತೊಂದು ಒಂದು ನೋಟಿಸನ್ನು ಕೊಡುವಂತಹ ಸಾಧ್ಯತೆ ಇರುವಂಥದ್ದು. ಪ್ರಗತಿ. ಎಸ್ ಚೇತನ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಬಹಳಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಈ ಪ್ರಕರಣ. ಏನೇನು ಬೆಳವಣಿಗೆಗಳಾಗುತ್ತೆ ಅನ್ನುವಂಥ ಕುತೂಹಲ. ಇದೆಲ್ಲದರ ಮಧ್ಯೆ ಮತ್ತೊಂದು ಅನುಮಾನ ಏನಂತಂದ್ರೆ, ಈ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತಹ ಈ ಪ್ರಕರಣದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರಿಗೆ ಮೊದಲೇ ಈ ವಿಚಾರ ತಿಳಿದಿತ್ತ? ಯಾಕೆ ಪ್ರಶ್ನೆ ಮೂಡುತ್ತೆ ಅಂತಂದ್ರೆ, ಸುವರ್ಣ ನ್ಯೂಸ್ ಜೊತೆ ನಡೆಸಿದಂತಹ ಒಂದು ಸಂದರ್ಶನದಲ್ಲಿ ಕುಮಾರಸ್ವಾಮಿ ಅವರು ಒಂದು ಮಾತನ್ನ ಹೇಳ್ತಾರೆ, ನಮ್ಮ ಕುಟುಂಬದವರು ಯಾರೂ ಕೂಡ ಈ ಬಾರಿ ಚುನಾವಣೆಯಲ್ಲಿ ನಿಲ್ಲುವ ಆ ಒಂದು ಆಲೋಚನೆಗಳು ಇರಲಿಲ್ಲ ಅನ್ನುವಂಥದ್ದು. ಯಾಕೆ ಹಾಗೆ ಹೇಳಿದ್ರು? ಹಾಗಿದ್ರೆ ಏನ್ ಪ್ಲಾನಿಂಗ್ ಆಗಿತ್ತು? ನಂತರ ಯಾಕೆ ಪ್ರಜ್ವಲ್ರನ್ನ ಕಣಕ್ಕಿಳಿಸಿದ್ದು? ಯಾಕೆ? ಕುಮಾರಸ್ವಾಮಿ ಅವರಿಗೆ ಏನ್ ಗೊತ್ತಿತ್ತು? ಏನ್ ಹೇಳಿದ್ದಾರೆ ನಮ್ಮ ಸಂದರ್ಶನದಲ್ಲಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.